ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ನಾವು ಬರ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿಮ್ಮ ಜೊತೆ ಇರಬೇಕೆಂದು, ನಿಮ್ಮನ್ನು ಆರಾಧಿಸಬೇಕೆಂದು ನಮ್ಮನ್ನ ಸೃಷ್ಟಿಸಿದ್ದೀರಾ. ನಾವಿಲ್ಲಿರುವಂತದ್ದು ದೇವರೇ ಕೇವಲ ನಿಮ್ಮ ಜೊತೆ ಇರಬೇಕು, ನಿಮ್ಮನ್ನು ಆರಾಧಿಸಬೇಕು ಎಂಬುದಾಗಿ. ಹೌದು ಕರ್ತನೆ, ಸತ್ಯ ಅರಸನಾಗಿ, ಸತ್ಯ ಯಾಜಕನಾಗಿ, ಸತ್ಯ ಪ್ರವಾದಿಯಾಗಿ ನಮ್ಮನ್ನ ಸೈತನ ಪಾಪ ನರಕಗಳಿಂದ ಬಿಡಿಸಿದ್ದೀರ ದೇವರೇ. ಹೌದು ಸ್ವಾಮಿ, ನಿಮ್ಮ ಮಗುವಾಗಿ ಮಾಡಿದ್ದೀರಾ, ಪರಿಶುದ್ಧರನ್ನಾಗಿ ಮಾಡಿದ್ದೀರಾ ದೇವರೇ. ನಿಮ್ಮ ಪರಲೋಕದ ಪ್ರಜೆಗಳನ್ನಾಗಿ ನಮ್ಮನ್ನ ಮಾರ್ಪಡಿಸಿರೋದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳುವಾಗ ವಾಕ್ಯಗಳ ದೇವರೇ ಅರ್ಥ ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗುವಂತೆ ಸಹಾಯ ಮಾಡು. ನಮ್ಮೆಲ್ಲರ ದೇವರೇ ಕಿವಿಗಳು, ನಮ್ಮೆಲ್ಲರ ಮನಸ್ಸುಗಳು ದೇವರೇ ಕೇಳುವಂತವುಗಳಾಗಿ, ಗ್ರಹಿಸುವಂತವುಗಳಾಗಿರ್ಲಿ. ವಾಕ್ಯ ಕೊಡೋದ್ರಲ್ಲಿ ನಮ್ಮ ಮಗಳನ್ನು ಕೂಡ ಆಶೀರ್ವದಿಸಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ, ಆಮೆನ್. Amen. Ah. Amen. So we are reaching the conclusion of the message. Continue in what you have learned. ಸೊ ನಾವು ಕಲಿತುಕೊಂಡದ್ದರಲ್ಲಿ ಮುಂದುವರಿಬೇಕು ಅನ್ನುವಂತ ಪಾಠದಲ್ಲಿ ಇವತ್ತು ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ. And I will briefly, because the conclusion is very short, I will just briefly go over what we learned about. ಒಂದು ಮುಕ್ತಾಯ ಅನ್ನುವಂಥದ್ದು ಚಿಕ್ಕದಾಗಿರೋದ್ರಿಂದ ಮತ್ತೊಂದ್ಸಲಿ ಎಲ್ಲವನ್ನ ಕೂಡ ನಿಮಗೆ ನೆನಪಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. And this is a very important message because continuation in the gospel is very important. ಇದು ತುಂಬಾ ಮುಖ್ಯವಾದಂತಹ ಸಂದೇಶ. ಯಾಕಂದ್ರೆ ನಾವು ಕಲ್ತಿರುವಂತಹ ಈ ಸುವಾರ್ತೆಯಲ್ಲಿ ಮುಂದುವರಿಯುವಂತದ್ದು ತುಂಬಾ ಮುಖ್ಯವಾದದ್ದು. If we actually don't have continuation in the gospel, we just receive the gospel, we receive the word, but we don't continue to walk in faith and share this message in the field, we can't experience the great work of the Holy Spirit. ನಾವು ಕೇವಲ ಈ ವಾಕ್ಯಗಳನ್ನ ಕೇಳಿ, ಈ ಸುವಾರ್ತೆನ ಕೇಳಿ, ಇದನ್ನ ನಾವು ಅನುಭವಿಸದೆ, ಅಂದ್ರೆ ನಾವು ಯಾರಿಗೂ ಸುವಾರ್ತೆ ಸಾರದೆ ಅಥವಾ ಕ್ಷೇತ್ರದಲ್ಲಿ ಹೋಗಿ ನಾವು ಈ ಸುವಾರ್ತೆಯನ್ನ ಹಸ್ತಾಂತರಿಸದೆ ಇದ್ರೆ ಪರಿಶುದ್ಧಾತ್ಮನ ಕಾರ್ಯಗಳನ್ನ ನಾವು ಅನುಭವಿಸೋದಕ್ಕೆ ಆಗೋದಿಲ್ಲ. In verse 16, scripture is God-breathed and useful for teaching, rebuking, correcting, and training. So we are receiving the training through the word. So ಇಲ್ಲಿ ನಾವು ನೋಡ್ತಿರುವಂತದ್ದು 2 ತಿಮೋಥೆಯದಲ್ಲಿ ದೇವರ ವಾಕ್ಯ ಏನಕ್ಕೆ ಕೊಡಲ್ಪಟ್ಟಿದೆ ಅಂದ್ರೆ 3:16 ವಚನ ಹೇಳುತ್ತೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ. And the reason says so that the servant of God, we are the servant of God, we are the servant, the messenger of Christ. We have to be equipped for every good work that God called us for. ಯಾಕೆ ಈ ವಾಕ್ಯ ತುಂಬಾ ಮುಖ್ಯ ಅಂತ ಹೇಳಿದ್ರೆ, ದೇವರ ಮಕ್ಕಳಾಗಿರುವಂತಹ, ದೇವರ ಸುವಾರ್ತಿಕರಾಗಿರುವಂತಹ, ದೇವರ ಸೇವಕರಾಗಿರುವಂತಹ ನಾವೆಲ್ಲರೂ ಕೂಡ ಸಕಲ ಸತ್ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಸನ್ನದ್ಧರಾಗಬಹುದೆಂಬುದಾಗಿ ನೋಡ್ತೀವಿ. So it's very easy to start something. It's very easy to receive a lot of grace in the beginning. But if we don't hold on to that grace and have continuation, then the gospel is continuously cut off and we can't receive that absolute grace from God. ಒಂದು ವೇಳೆ ಪ್ರಾರಂಭದಲ್ಲಿ ನಾವು ಸುವಾರ್ತೆನ ಕೇಳುವಂತದ್ದು, ಅದನ್ನ ಹಿಡ್ಕೊಳ್ಳುವಂತದ್ದು, ಅದರ ಮೂಲಕ ದೇವರ ಕೃಪೆಯನ್ನು ಹೊಂದಿಕೊಳ್ಳುವಂತದ್ದು ಆಗುತ್ತಿರುತ್ತೆ. ಆದ್ರೆ ಯಾವಾಗ ನಾವು ಸತತವಾಗಿ ಈ ಸುವಾರ್ತೆಯಲ್ಲಿ ಮುಂದುವರಿಯೋದಿಲ್ವೋ ಆಗ ಆ ಕೃಪೆಯಿಂದ ನಾವು ಬೇರ್ಪಡಬೇಕಾಗುತ್ತೆ. ಆಗ ನಾವು ಕೃಪೆಯನ್ನು ಹೊಂದಿಕೊಳ್ಳಕ್ಕೆ ಆಗದೆ ಇರುತ್ತೆ. And in the introduction, we learned about the assurance. What kind of assurance do I have to have? I must have assurance that I am the saved child of God. ಮತ್ತೆ ಈ ಪರಿಚಯದಲ್ಲಿ ನಾವು ನೋಡಿದ್ವಿ, ಎಂತ ಒಂದು ಭರವಸೆ ಇರಬೇಕು ಅಂದ್ರೆ ದೇವರ ಮಗುವಾಗಿ ನಮ್ಮಲ್ಲಿ ಎಂತ ಭರವಸೆ ಇರಬೇಕು ಎಂಬುದಾಗಿ ನೋಡ್ತೇವೆ. And what is the meaning of being a child of God? It means I can enjoy the blessings that my Father has prepared for me. ಅಂದ್ರೆ ದೇವರ ಮಕ್ಕಳಾಗಿರುವಂತ ನಾವು ನಮ್ಮ ತಂದೆಯಾದ ದೇವರು ಸಿದ್ಧ ಮಾಡಿರುವಂತ ಆಶೀರ್ವಾದಗಳನ್ನ ಪಡ್ಕೊಳ್ಬೇಕು. So we have the blessing of faith, we have eternal life, the Holy Spirit, the answers to prayer. ಅಂದ್ರೆ ದೇವರ ಮಕ್ಕಳಿಗೆ ಸಿದ್ಧ ಮಾಡಿರುವಂತಹ ಆಶೀರ್ವಾದಗಳೇನು ಅಂದ್ರೆ ನಂಬಿಕೆ. ಆ ನಂಬಿಕೆ ಅನ್ನೋದು ದೊಡ್ಡ ಆಶೀರ್ವಾದ. ಇವತ್ತು ಆ ನಂಬಿಕೆಯಿಂದಲೇ ನಾವು ರಕ್ಷಣೆ ಹೊಂದಿರೋದು. ನಿತ್ಯ ಜೀವ ಅನ್ನೋದು ದೇವರು ಕೊಟ್ಟಿರುವಂತದ್ದು. ಪವಿತ್ರ ಆತ್ಮನ ಒಂದು ತುಂಬಿಸುವಿಕೆ, ನಡೆಸುವಿಕೆ ಅನ್ನೋದು ದೇವರ ಆಶೀರ್ವಾದ. And we also have the blessing that God always gives us a way out of our temptation. He opens the way for us through Christ. ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ದೇವರ ಆಶೀರ್ವಾದ.
ಮತ್ತೆ ಶೋಧನೆಗಳು ಬರುತ್ತೆ ನಮಗೆ, ಅವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರು ಒಂದು ಮಾರ್ಗವನ್ನ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. And scars, we can receive scars from many things, but if we don't change our scars, then we can be stuck inside of resentment and unbelief. ಒಂದು ವೇಳೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಒಬ್ಬರಲ್ಲ ಇನ್ನೊಬ್ಬರಿಂದ ಗಾಯಗಳಾಗ್ತಾ ಇರುತ್ತೆ. ಆ ಹಿಂದಿನ ಗಾಯಗಳನ್ನ ನಾವು ಗುಣಪಡಿಸ್ಕೊಂಡಿಲ್ಲ ಅಂದ್ರೆ ಅವು ನಮ್ಮನ್ನ ಅಸಮಾಧಾನದೊಳಗೆ ನಡೆಸುತ್ತೆ. So a person who has scars, even if someone, so many people, they have scars that are unseen. So even if someone just touches them, even if someone just brushes by them, they can receive that as something painful. So that is the problem when we keep holding on to our scars, we keep repeating our pain and suffering. ಜಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಗಾಯಗಳು ಅಂದ್ರೆ ಏನು, ಮನ್ಸಿಗಾಗೋ ಗಾಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವ್ರನ್ನ ಸುಮ್ಮನೆ ಮುಟ್ಟಿದ್ರೇನೋ ಗೊತ್ತಿಲ್ಲದೆ ಸ್ವಲ್ಪ ತಗಲ್ದ್ರೇನೆ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಸೊ ಯಾವಾಗ್ಲೂ ಆತರ ಜಗಳ ಆಡ್ತಿರ್ತಾರೆ. ಸೊ ಈ ತರ ಪ್ರತಿಯೊಂದು ಕೂಡ ಅವರ ಮನ್ಸಿಗಾಗಿರುವಂತ ಗಾಯಗಳು ಹೊರಬರೋದನ್ನ ನಾವು ನೋಡ್ಬೋದು. But my scars, my problems, that all has to become my platform for this gospel. Then I can realize, wow, I was really bound by Satan, but God set me free. ಇಲ್ಲಿರುವಂತ ನಾವೆಲ್ಲರೂ ಕೂಡ ನಮ್ಮಲ್ಲಿ ಗಾಯಗಳಿಲ್ಲ ಅಂತಲ್ಲ, ನಮ್ಮಲ್ಲಿರುವಂತಹ ಗಾಯಗಳು, ನೋವುಗಳು, ಅವಮಾನಗಳೆಲ್ಲವೂ ಕೂಡ ನಮ್ಮ ವೇದಿಕೆಗಳಾಗಬೇಕು. ಆಗ ಮಾತ್ರನೇ ನಾವು ನಿಜವಾದ ಸುವಾರ್ತೆನ ಹಿಡ್ಕೊಂಡು ನಿಜವಾದ ಸುವಾರ್ತಿಕರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. And as a child of God, we have the assurance that we can receive guidance through the Holy Spirit. ಮತ್ತೆ ದೇವರ ಮಗುವಾಗಿ ನಮ್ಮಲ್ಲಿರುವಂತಹ ಇನ್ನೊಂದು ಭರವಸೆ ಏನು ಅಂದ್ರೆ ಪರಿಶುದ್ಧಾತ್ಮನ ಒಂದು ಮಾರ್ಗದರ್ಶನವನ್ನ ನಾವು ಪಡಿತೀವಿ. So Psalms 48 verse 14, it says that God is our God and he will be our guide until the end. ಇದರಲ್ಲಿ ಕೀರ್ತನೆ 48:14 ನೋಡುವಾಗ ದೇವರು ನಮ್ಮ ದೇವರಾಗಿ ಕೊನೆಯವರೆಗೂ ಕೂಡ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. So we have to have these assurances, especially in the gospel message we talk about the 5 assurances. ನಾವು ಈ ಒಂದು ಸುವಾರ್ತೆ ರಕ್ಷಣೆ ಮಾರ್ಗದಲ್ಲಿ 5 ಭರವಸೆಗಳ ಬಗ್ಗೆ ನಾವು ನೋಡ್ತೀವಿ. But the start of all of the assurances of our life starts from being a child of God. ಆ ಒಂದು ಭರವಸೆ, ಎಲ್ಲಾ ಭರವಸೆಗಳಿಗಿಂತ ಮುಖ್ಯವಾದ ಭರವಸೆ ಯಾವುದು ಅಂದ್ರೆ ನಾವು ದೇವರ ಮಗುವಾಗಿರುವಂತದ್ದು, ಆ ರಕ್ಷಣೆ, ಅದರಲ್ಲಿ ನಾವು ಮುಂದುವರಿಬೇಕು. The person who belongs to the devil, the child of the devil, they cannot enjoy the assurances that God gave them, the blessings that God prepared for them. ಸೈತಾನನ ಮಕ್ಕಳಾಗಿರುವವರು ಯಾರು ಕೂಡ, ಅಂದ್ರೆ ರಕ್ಷಣೆನ ಹೊಂದದೇ ಇರುವವರು ಯಾರು ಕೂಡ ಅವರು ದೇವರು ಕೊಟ್ಟಂತ ಭರವಸೆಗಳನ್ನು, ಆಶೀರ್ವಾದಗಳನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. So the assurance of being God's child, and we have to be thankful that God saved us and that he blessed us, then we can give the true devotion for this gospel. ಯಾರಿಗೆ ನಿಜವಾಗ್ಲೂ ಯೇಸು ಕ್ರಿಸ್ತನು ನನ್ನನ್ನ ರಕ್ಷಿಸಿದ್ದಾರೆ ಅಂತ ಹೇಳಿ ಆ ರಕ್ಷಣೆಗೋಸ್ಕರ ದೇವರಿಗೆ ಕೃತಜ್ಞತರಾಗಿರ್ತಾರೋ ಅವ್ರು ಮಾತ್ರನೇ ನಿಜವಾದ ಆರಾಧನೆಯನ್ನ, ನಿಜವಾದ ದೇವರಿಗೆ ಆ ಒಂದು ಭಕ್ತಿಯನ್ನ ಸಲ್ಲಿಸ್ಲಿಕ್ಕೆ ಸಾಧ್ಯವಾಗುತ್ತೆ. Then in the main, we looked at the characteristics of the Bible. So the characteristic of the Bible is it's God's word and it reveals the prophecy of God. ಸೊ ಮುಖ್ಯ ಸಂದೇಶದಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ಸತ್ಯವೇದದ ಗುಣಲಕ್ಷಣಗಳು ಎಂಬುದಾಗಿ. So many people, they have questions about the future or they have worries about the future. But we can discover God's future plan when we read the word of God. ಸತ್ಯವೇದವು ದೇವರ ವಾಕ್ಯವಾಗಿದೆ. ಇದನ್ನ ಓದುವಾಗ ನಾವು ದೇವರ ಚಿತ್ತವನ್ನ ಅರ್ಥ ಮಾಡ್ಕೋಬಹುದು. ಅನೇಕರು ಅವರ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ, ಆದ್ರೆ ಸತ್ಯವೇದವನ್ನ ಓದುವಾಗ ಖಂಡಿತವಾಗ್ಲೂ ಅವರ ಭವಿಷ್ಯವನ್ನ ದೇವರ ವಾಕ್ಯದಲ್ಲಿ ನೋಡಬಹುದು. But most importantly, the Bible gives us an eternal promise. So in Isaiah 40 verse 8, let's confirm Isaiah 40 verse 8. ಮತ್ತೆ ಮೂರನೇದಾಗಿ ಸತ್ಯವೇದವು ಶಾಶ್ವತವಾದ ದೇವರ ವಾಗ್ದಾನವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಆಧಾರವಾಗಿ ಒಂದು ವಚನವನ್ನ ಓದ್ಕೊಳ್ಳೋಣ. ಯೆಶಾಯ 40ನೇ ಅಧ್ಯಾಯ 8ನೇ ವಚನ. ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾ ಕಾಲವೂ ಇರುವುದು ಎಂದು ಉತ್ತರವಾಯಿತು. ಆಮೆನ್. Amen. So everything in this world will fade away, but the one thing that is everlasting is the word of God. ಈ ಲೋಕದಲ್ಲಿ ಇರುವಂತ ಎಲ್ಲವೂ ಕೂಡ ಕಣ್ಮರೆಯಾಗುತ್ತೆ, ಆದರೆ ಒಂದು ಮಾತ್ರ ಶಾಶ್ವತವಾಗಿ ಇರುತ್ತೆ, ಅದು ದೇವರ ವಾಕ್ಯ.
And the promises that God gave in the Bible to give us blessing, give us healing, give us answers and guidance, that is all given to us because we are the covenantal people of God. ಮತ್ತೆ ದೇವರ ವಾಕ್ಯದಲ್ಲಿರುವಂತಹ ಸ್ವಸ್ಥತೆಗೆ ಸಂಬಂಧಪಟ್ಟ, ಆಶೀರ್ವಾದಕ್ಕೆ ಸಂಬಂಧಪಟ್ಟ, ರಕ್ಷಣೆಗೆ ಸಂಬಂಧಪಟ್ಟ, ಬಿಡುಗಡೆಗೆ ಸಂಬಂಧಪಟ್ಟ ಎಲ್ಲ ವಾಗ್ದಾನಗಳು ನಮ್ಮಲ್ಲಿ ನೆರವೇರುತ್ತೆ. ಕಾರಣ ನಾವು ಒಡಂಬಡಿಕೆ ಜನರಾಗಿದ್ದೇವೆ. And very importantly, no one can alter the Bible. So no one can change what the Bible says. No one can change the promises that God gave us. ಹಾಗಾಗಿನೇ ಅದು ನಾಲ್ಕನೇದಾಗಿ ದೇವರ ವಾಕ್ಯಗಳು ನಮ್ಮ ಜೀವನದಲ್ಲಿ ನೆರವೇರುತ್ತೆ ಅಂತ. ಐದನೇದಾಗಿ ನೋಡ್ತೇವೆ, ಇದು ದೇವರ ವಾಕ್ಯವಾಗಿರೋದ್ರಿಂದ ಈ ಸತ್ಯವೇದವನ್ನ ಅಥವಾ ವಾಕ್ಯಗಳನ್ನ ಯಾರು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. So when we read the Bible, when we read about Joseph, David, Samuel, Apostle Paul, how God was with them through the blessing of Christ, we have to receive that message as my message. ಈಗ 7 ಜನ ಉಳಿದವರೆಂಬುದಾಗಿ ನಾವೇನ್ ಹೇಳ್ತೀವಿ, ಯೋಸೆಫ, ಮೋಶೆ, ಸಮುವೇಲ, ದಾವಿದ, ಪೌಲ, ಈ ತರ ಇವರೆಲ್ಲರೂ ಕೂಡ ದೇವರು ಅವರ ಜೊತೆ ಇರುವುದನ್ನ ಅನುಭವಿಸಿದರು. ಅದೇ ಅನುಭವವನ್ನ ನಾನು ನೀನು ಕೂಡ ಪಡ್ಕೋಬೇಕಾಗಿದೆ. So what the remnants and the people that had victory in the Bible, the one thing that they had in common was not that they were smart and great and renowned people, but they all had God's covenant. ಇಲ್ಲಿ ನಾವು ಆ ಬೈಬಲ್ ಅಲ್ಲಿರುವಂತಹ ಜನರನ್ನ ನೋಡುವಾಗ ಒಬ್ಬೊಬ್ರು ಒಂದೊಂದು ವಿಷಯದಲ್ಲಿ ಪ್ರತ್ಯೇಕವಾದವರು, ವಿಶಿಷ್ಟವಾದವರಾಗಿರಬಹುದು. ಆದ್ರೆ ನಾವು ಆ ರೀತಿ ಅವರನ್ನ ನೋಡದೆ ಅವರೆಲ್ಲರಲ್ಲೂ ಕೂಡ ಸಾಧಾರಣವಾಗಿ ಇದ್ದಂತ ವಿಷಯ ಏನು ಅಂದ್ರೆ ದೇವರ ಸುವಾರ್ತೆ ಎಂಬ ಒಡಂಬಡಿಕೆ. So sometimes we look at ourselves, we look at our situation. Oh, I come from very poor family, or I have no education, or I'm not very clever, I'm not very, like have a lot of power in the world, but that doesn't matter. If you have God's covenant, then his promise, everything, his word will be fulfilled through you. ನಾವು ಚಿಂತೆ ಮಾಡೋದು ಬೇಡ. ಒಂದು ವೇಳೆ ನಾನು ತುಂಬಾ ಬಡ ಕುಟುಂಬದಲ್ಲಿ ಬಂದಿದ್ದೇನೆ, ನನಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲ, ಸರಿಯಾದ ತಿಳುವಳಿಕೆ ಇಲ್ಲ, ಸರಿಯಾದ ಹಿನ್ನೆಲೆ ಇಲ್ಲ ಎಂಬುದಾಗಿ ಚಿಂತೆ ಮಾಡೋದು ಬೇಡ. ದೇವರ ಸುವಾರ್ತೆ ಎಂಬ ಒಡಂಬಡಿಕೆನ ನಾವು ಹಿಡಿದುಕೊಳ್ಳುವಾಗ ದೇವರು ನಮ್ಮನ್ನ ಉಪಯೋಗಿಸುವರಾಗಿದ್ದಾರೆ. So Satan, he has many snares that he tries to capture us, give us unbelief, make us fall into our problems, make us look at other people with judgment, but we should never fall into those snares. ಸೈತಾನನ್ ಏನ್ ಮಾಡ್ತಾನಂದ್ರೆ ಉರ್ಲುಗಳೆಲ್ಲ ತಯಾರು ಮಾಡ್ತಾನೆ. ನಾವೆಲ್ಲರೂ ಆ ಉರ್ಲಲ್ಲಿ ಸಿಕ್ಕಾಕೋಬೇಕೆಂಬುದಾಗಿ ಇನ್ನೊಬ್ಬರನ್ನ ನೋಡಿ ನಮ್ಮನ್ನ ನಾವು ಕೀಳಾಗಿ ನೋಡ್ಕೊಳ್ಳುವಂಥದ್ದು, ನಮ್ಮ ಕೈಯಲ್ಲಿ ಏನು ಆಗಲ್ಲ ಅಂತಾನೋ, ಬೇರೊಬ್ಬರನ್ನ ಇನ್ನೊಂದು ವಸ್ತುನ ನೋಡಿ, ಮತ್ತೊಂದು ಪರಿಸ್ಥಿತಿನ ನೋಡಿ ನಾವು ಬಿದ್ದು ಹೋಗೋ ತರ ಅವನು ಪ್ರಯತ್ನ ಮಾಡ್ತಿರ್ತಾನೆ. Because the believers sitting next to you, the believers serving your church together, your pastor, they are all the precious people called in God's covenant. We have to see them through the eyes of the gospel. ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರುವಂತ ವಿಶ್ವಾಸಿಗಳಾಗ್ಲಿ, ಸಭೆಯಲ್ಲಿ ನೀವು ಕೂತ್ಕೊಳ್ಳುವಾಗ ನಿಮ್ಮ ಮುಂದೆ ಇರುವಂತಹ ಸೇವಕರಾಗ್ಲಿ, ಸುವಾರ್ತೆ ಸಾರ್ತಿರುವವರಾಗ್ಲಿ, ಪ್ರತಿಯೊಬ್ಬರು ಕೂಡ ನಿನ್ನ ದೃಷ್ಟಿಯಿಂದ ನೋಡಿದ್ರೆ ಅವರ ಬಲಹೀನತೆಗಳು ಮಾತ್ರ ಕಾಣುತ್ತೆ. ದೇವರ ದೃಷ್ಟಿಯಿಂದ ನೋಡಿದ್ರೆ ಅವರೆಲ್ಲರೂ ಕೂಡ ಒಡಂಬಡಿಕೆ ಜನರು, ದೇವರಿಗೋಸ್ಕರ ಉಪಯೋಗವಾಗುವಂತವರಾಗಿದ್ದಾರೆ. Also, the Bible leads us on the right path. It's not talking about, a legalistic message like you must do this or you must not do that. ಸೊ ಇದೇನೋ ಒಂದು ಧರ್ಮಶಾಸ್ತ್ರದ ಪ್ರಕಾರ ಮಾಡುವಂತದ್ದಲ್ಲ. ಅಂದ್ರೆ ಕಾನೂನಾತ್ಮಕವಾಗಿ ನೀನು ಇದನ್ನ ಮಾಡಿದ್ರೇನೆ, ಇದನ್ನ ಮಾಡಿಲ್ಲ ಅಂದ್ರೇನೆ ಅಂತ ಹೇಳ್ಬಿಟ್ಟು ಹೇಳುವಂತದ್ದಲ್ಲ. The path that the Bible is showing us is the covenantal journey, the path we have to walk to be a true disciple and to preach this gospel to all nations. ನೀನ್ ಅದ್ ಮಾಡೋದು ಇದ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಆ ಒಡಂಬಡಿಕೆ ಪ್ರಯಾಣನ ಮಾಡ್ಬೇಕು ಅಂತಾನೆ ಬೈಬಲ್ ಹೇಳೋದು. ಅದನ್ನ ತಿಳ್ಕೊಂಡು ಆ ಒಂದು ಪ್ರಯಾಣದಲ್ಲಿ ನಾವು ಹೋಗುವವರಾಗಿರ್ಬೇಕು. And also very importantly that the Bible, the scripture, the word of God is our weapon and it overcomes Satan's power. ಮತ್ತೆ ಈ ದೇವರ ವಾಕ್ಯ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಅದು ಒಂದು ಇಬ್ಬಾಯಿ ಕತ್ತಿ ಅಂತ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಸೈತಾನನ ಬಲಗಳನ್ನ ಜಯಿಸುವಂತ ಒಂದು ಆಯುಧವಾಗಿದೆ ದೇವರ ವಾಕ್ಯ. So we have to hold on to the word of God as my weapon. Satan has many methods to deceive us and try to come into our thoughts and mind. But if the word of God is imprinted in us, that becomes our weapon against Satan. ನಮ್ಮ ಜೀವಿತದಲ್ಲಿ ಸೈತಾನನು ಅನೇಕ ರೀತಿಯಲ್ಲಿ ಶೋಧಿಸೋದಕ್ಕೂ ನಮ್ಮನ್ನ ಏನು ಬೀಳಿಸೋದಕ್ಕೂ ಪ್ರಯತ್ನ ಮಾಡ್ತಿರ್ಬಹುದು. ಆದ್ರೆ ದೇವರ ವಾಕ್ಯವನ್ನೇ ನಾವು ಬಲವಾದ ಆಯುಧವಾಗಿ ಹಿಡ್ಕೊಂಡು ಹೋರಾಡುವಾಗ ಖಂಡಿತ ನಾವು ಜಯಿಸ್ತೇವೆ.
We also looked at the content of the Bible. The theme of the Bible is it's a spiritual message. It talks about Satan and how God gave us salvation through Jesus Christ. ಎರಡನೇದಾಗಿ ನಾವು ನೋಡಿದ್ದು ಸತ್ಯವೇದದ ವಿಷಯ ಎಂಬುದಾಗಿ. ಅಂದ್ರೆ ಸತ್ಯವೇದದ ವಿಷಯ ಏನೆಂಬುದಾಗಿ ನೋಡುವಾಗ ಮೊದಲನೇದಾಗಿ ಮೊದಲ ಮನುಷ್ಯ ಆದಾಮ ಅವನು ಪಾಪ ಮಾಡ್ತಾನೆ, ಸೈತಾನನ ಒಂದು ಶೋಧನೆಯೊಳಗೆ ಬಿದ್ದು ದೇವರಿಂದ ಅವನು ಬೇರ್ಪಡ್ತಾನೆ ಎಂಬುದಾಗಿ ನೋಡಿದ್ವಿ. So we have to know this theme, that the theme of the Bible. If we don't know the essence of what we are learning about or what we are doing, then there is no point in, we have no point. There is no true direction. ಒಂದು ವೇಳೆ ನಾವು ಸರಿಯಾಗಿ ಸತ್ಯವೇದದ ವಾಕ್ಯಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಿಲ್ಲ ಅಂತಾನೆ ಅರ್ಥ. But the essence of the Bible is that we have this fundamental problem. God gave us Jesus Christ to overcome, solve our fundamental problem. So, ಈ ಒಂದು ಮೂಲಭೂತವಾದ ಸಮಸ್ಯೆಗಳನ್ನ, ಮೂಲಭೂತವಾದ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ದೇವರು ಈ ಮೂಲಭೂತವಾದ ಎಲ್ಲ ಸಮಸ್ಯೆಗಳಿಂದ ಕ್ರಿಸ್ತನ ಮೂಲಕ ಬಿಡಿಸಿದ್ದಾರೆ ಅನ್ನುವಂಥದ್ದನ್ನ ನಂಬಬೇಕು. And this Christ from the Old Testament all the way to the New Testament, he indwells in us through the Holy Spirit. ಮತ್ತೆ ಈ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನ ಮೂಲಕ ಹಳೆ ಒಡಂಬಡಿಕೆಯಿಂದ ಹಿಡಿದು ಈಗಿನವರೆಗೂ ಕೂಡ ಆತನನ್ನ ನಂಬಿರುವವರ ಹೃದಯಗಳಲ್ಲಿ ವಾಸಿಸುತ್ತಾನೆ ಎಂಬುದಾಗಿ ನೋಡ್ತೇವೆ. So we have to have the correct perspective when we read the Bible. Many people think that the Bible can tell us how I should live, what I should do, what I shouldn't do. ಸತ್ಯವೇದವನ್ನು ಓದುವಾಗ ಸರಿಯಾದ ದೃಷ್ಟಿಕೋನದಲ್ಲಿ ನಾವು ಓದಬೇಕು. ಕೆಲವರೆಲ್ಲ ನಾವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಬೈಬಲ್ನ ಓದ್ತಾ ಇರ್ತಾರೆ. But any other religion can do that. All religions, they have their rules. So Christianity is actually the message that we have a fundamental problem. Christ set us free. ಯಾರಾದ್ರೂ ಇದನ್ನ ಮಾಡಬಹುದು. ಬೇರೆ ಧರ್ಮಗಳೆಲ್ಲವೂ ಕೂಡ ಯಾರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನೇ ಬೋಧನೆ ಮಾಡ್ತಿರುತ್ತೆ. ಆದ್ರೆ ಕ್ರೈಸ್ತರಲ್ಲಿ ಸತ್ಯವೇದ ಏನ್ ಹೇಳೋದಕ್ಕೆ ಇದೆ ಅಂತ ಹೇಳಿದ್ರೆ ನಾವು ಈ ಒಂದು ಮೂಲಭೂತವಾಗಿ ಮಾಡಿದಂತಹ ಪಾಪಗಳು, ಸಮಸ್ಯೆಗಳು ಅದು ಹೇಗೆ ಕ್ರಿಸ್ತನಲ್ಲಿ ಪರಿಹಾರವಾಗಿವೆ ಅನ್ನೋದನ್ನ ತಿಳ್ಕೊಂಡು ಹಿಡ್ಕೋಬೇಕಾಗಿದೆ. And it's not just Christ who set me free, but it's Christ who sets free anybody who believes. So how can people believe if no one preaches this message to them? We have to be the evangelist to deliver this answer to the field. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನನ್ನ ನಾನು ನಂಬಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ. ಸೊ ಈ ಒಂದು ಸುವಾರ್ತೆನ ಇನ್ನೊಬ್ಬರಿಗೆ ಹೇಳುವಾಗ ಅವರು ಕೂಡ ನಂಬಿದ್ರೆ ಅವರು ರಕ್ಷಣೆ ಹೊಂದುತ್ತಾರೆ. ಈ ಒಂದು ಸುವಾರ್ತೆನ ನಾನು ಹೇಗೆ ಇನ್ನೊಬ್ಬರಿಗೆ ತಲುಪಿಸಲಿ ಅನ್ನೋದೇ ನಮ್ಮ ಗುರಿಯಾಗಿದೆ. And then we looked at the purpose. What is the purpose of learning the Bible? Remember, we don't learn the Bible so that we can have a lot of knowledge. ಮತ್ತೆ ಮೂರನೇದಾಗಿ ನಾವು ನೋಡಿದ್ದು ಏನಂತ ಹೇಳಿದ್ರೆ ಸತ್ಯವೇದ ಕಲಿಯೋ ಉದ್ದೇಶ ಏನು ಎಂಬುದಾಗಿ. ಅಂದ್ರೆ ಸತ್ಯವೇದ ನಾವು ಕಲಿಬೇಕಾಗಿರೋದು ನಮ್ಮ ಒಂದು ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗಿ ಆಗಿರಬಾರ್ದು. We are learning about the scripture to believe in the Christ, to have true hope, and also that there is a warning against our spiritual enemy, Satan. ಸೊ ಈ ಸತ್ಯವೇದವನ್ನ ನಾವು ಕಲಿತಿರುವಂತದ್ದು ನಿಜವಾಗ್ಲೂ ಕೂಡ ಆತ್ಮಿಕ ಬಲವನ್ನ ಹೊಂದ್ಕೊಳ್ಳೋದಕ್ಕೆ, ಆತ್ಮಿಕ ಬಲವನ್ನ ಹೊಂದಿಕೊಂಡು ಸೈತಾನನ ಮೇಲೆ ಜಯ ಹೊಂದಿಕೊಳ್ಳೋದಕ್ಕೆ. So if we don't know these themes, if we don't know the reason, the purpose why we have to believe, why we have to go to church, we will become like a religious person. ಒಂದು ವೇಳೆ ಈ ಸರಿಯಾದ ಉದ್ದೇಶವನ್ನ ತಿಳಿಯದೆ ನಾವು ಸಭೆಗೆ ಹೋಗೋದಾದ್ರೂ ಕೂಡ ಒಂದು ಧಾರ್ಮಿಕ ಪದ್ಧತಿಯಲ್ಲಿ ನಾವು ಸಭೆಗೆ ಹೋಗ್ತೀವಿ ವಿನಃ ನಮ್ಮಲ್ಲಿ ಯಾವ ಬಲವೂ ಇರುವುದಿಲ್ಲ. A religious person, they just keep doing something repetitively, but they don't know the true reason, the true essence why they are doing it. ಅಂದ್ರೆ ಧಾರ್ಮಿಕ ವ್ಯಕ್ತಿ ಅನ್ನುವವರು ಏನೋ ಹೆಸರಿಗೆ ಮಾತ್ರನೇ ವಾರ ವಾರ ಅವರು ಸಭೆಗೆ ಹೋಗ್ತಿರ್ತಾರೆ, ಸಭೆಯ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಆದ್ರೆ ನಿಜವಾದ ಉದ್ದೇಶನೇ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಏನಕ್ಕೆ ಹೋಗ್ಬೇಕು ಏನಕ್ಕೆ ಮಾಡ್ಬೇಕು ಅವೆಲ್ಲ ಅಂತ. But someone who truly realizes the gospel, you can hold on to the essence of your walk of faith. The reason why you have to live, why you have to study, why you have to put 300% in everything that you do. ಅಂದ್ರೆ ಯಾವ ವ್ಯಕ್ತಿ ಸುವಾರ್ತೆನ ಅರ್ಥ ಮಾಡ್ಕೊಳ್ತಾರೋ, ಕ್ರಿಸ್ತನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರು ಮಾತ್ರನೇ ಅವರ ಜೀವಿತವನ್ನ ಯಾಕೆ ಜೀವಿಸ್ಬೇಕು, ಯಾಕೆ ಓದಬೇಕು, ಯಾಕೆ ಉದ್ಯೋಗ ಮಾಡಬೇಕು ಅನ್ನುವಂತಹ ನಿಜವಾದ ಉದ್ದೇಶವನ್ನ ಕಂಡುಕೊಳ್ತಾರೆ. And then we looked at the way to understand the Bible. So Psalm 119:11, it says that we keep the Lord's word in our heart. ಸೊ ಇಲ್ಲಿ ನಾಲ್ಕನೇದಾಗಿ ನಾವು ನೋಡಿದ್ವಿ ಮುಖ್ಯ ಸಂದೇಶದಲ್ಲಿ ಸತ್ಯವೇದನ ಅರ್ಥ ಮಾಡಿಕೊಳ್ಳುವಂತಹ ಮಾರ್ಗ ಏನು ಎಂಬುದಾಗಿ 119ನೇ ಕೀರ್ತನೆಯಲ್ಲಿ 11ನೇ ವಚನದಲ್ಲಿ ನಾವು ನೋಡಿದ್ವಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ.
Our only hope is imprinting. We have to imprint ourselves with this Christ message. ನಮ್ಮ ಕೇವಲ ಉದ್ದೇಶ ಏನಾಗಿರ್ಬೇಕು ಅಂದ್ರೆ ಈ ಕ್ರಿಸ್ತನನ್ನ ನಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡಿಕೊಳ್ಳುವಂತದ್ದಾಗಿರ್ಬೇಕು ಬೈಬಲ್ ಓದುವಂತದ್ರ ಉದ್ದೇಶ. So the conclusion of our message is to be rooted in the gospel, hold on to the flow of the word. ಸಮಾಪ್ತಿಯಲ್ಲಿ ಮುಕ್ತಾಯದಲ್ಲಿ ನಾವು ನೋಡುವಾಗ ಸುವಾರ್ತೆಯಲ್ಲಿ ಬೇರೂರಿರಬೇಕು ಎಂಬುದಾಗಿ, ಅಂದ್ರೆ ಈ ವಾಕ್ಯದ ಹರಿವಿನಲ್ಲಿ ನಾವು ಸದಾಕಾಲ ಇರಬೇಕು. The flow of the word is the flow of how the word is flowing and then how the word is being fulfilled in our life every day. ಅಂದ್ರೆ ಈ ವಾಕ್ಯದ ಹರಿವು ಅಂದ್ರೆ ಏನು? ಆ ವಾಕ್ಯ ನನ್ನಲ್ಲಿ ಹೇಗೆ ಬರ್ತಾ ಇದೆ, ಅದು ಹೇಗೆ ನೆರವೇರ್ತಾ ಇದೆ ನನ್ನಲ್ಲಿ ಪ್ರತಿದಿನ ಅನ್ನೋದನ್ನ ಗಮನಿಸಬೇಕು. We don't just read the Bible like many different stories, many different people wrote about this. The flow is that it's talking about the covenant and about Christ. ಇಲ್ಲಿ ಬೈಬಲ್ ನಾವು ಓದುವಾಗ ಅದರಲ್ಲಿ ಎಷ್ಟು ಪುಸ್ತಕಗಳಿವೆ, ಯಾರ್ಯಾರು ಅದನ್ನ ಬರ್ದ್ರು, ಏನೇನ್ ಬರ್ದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೊದಲ ಪುಸ್ತಕದಿಂದ ಕೊನೆ ಪುಸ್ತಕ ತನಕ ಇರುವಂತಹ ವಾಕ್ಯದ ಹರಿವು, ಆ ಒಡಂಬಡಿಕೆ ಹರಿವನ್ನ ನಾವು ಕಂಡುಕೊಂಡು ಓದ್ಬೇಕು. So the root is so important. Whatever you are rooted in, you can stake your life for that. ಅಂದ್ರೆ ನಿನ್ನಲ್ಲಿ ಏನು ಬೇರೂರಿದೆಯೋ ಅದಕ್ಕಾಗಿನೇ ನಿನ್ನ ಜೀವಿತವನ್ನ ನೀನು ಸಮರ್ಪಣೆ ಮಾಡ್ಕೊಳ್ಬಹುದು. If I believe I am right, if I absolutely believe I'm correct, then I can truly stake my life for what I believe in. ಅಂದ್ರೆ ನಾನು ಯಾವ್ದನ್ನ ನಂಬ್ತೀನೋ ಇದು ನಿಜ ಅಂತ ಹೇಳ್ಬಿಟ್ಟು ಅದಕ್ಕಾಗಿನೇ ನನ್ನ ಜೀವಿತವನ್ನ ಸಮರ್ಪಣೆ ಮಾಡ್ಕೊಳ್ಬಹುದು. So if you believe Jesus is the Christ, if you believe he is the only way, then you can be rooted in him. You can stake your life for Christ. ಇವಾಗ ಯೇಸುವೇ ಕ್ರಿಸ್ತನು ಎಂಬುದಾಗಿ ಆ ಕ್ರಿಸ್ತನಿನ ಜೀವನದಲ್ಲಿ ಮುಖ್ಯ ಅಂತ ನೀನು ತಿಳ್ಕೊಳ್ಳುವಾಗ, ಅದೇ ನಿಜ ಅಂತ ತಿಳ್ಕೊಳ್ಳುವಾಗ ಅದನ್ನೇ ಹಿಡ್ಕೋಬಹುದು, ಅದರಲ್ಲೇ ನೀನು ಬೇರೂರಬಹುದು. And through the mystery of prayer, prayer is our connection to God, how we communicate to God. ಎರಡನೇದಾಗಿ ಮುಕ್ತಾಯದಲ್ಲಿ ನಾವು ನೋಡ್ತೀವಿ ಪ್ರಾರ್ಥನೆಯ ರಹಸ್ಯ ಎಂಬುದಾಗಿ. ಅಂದ್ರೆ ಈ ಪ್ರಾರ್ಥನೆ ಅನ್ನುವಂಥದ್ದು ಹೇಗೆ ನಾವು ದೇವರ ಜೊತೆಗೆ ಒಂದು ಅನ್ಯೂನ್ಯತೆಯಲ್ಲಿ ಇದ್ದೇವೆ ಅನ್ನೋದನ್ನ ತೋರಿಸುತ್ತೆ. Prayer is our power. When we pray, that's how we can experience God's power. ಪ್ರಾರ್ಥನೆ ಅನ್ನೋದು ನಮ್ಮ ಜೀವನದಲ್ಲಿ ದೇವರ ಶಕ್ತಿಯನ್ನು ಅನುಭವಿಸುವಂತಹ ಒಂದು ಮಾರ್ಗವಾಗಿದೆ. So we have to be spiritually rooted in faith. Let's read Philippians 4:13. ಸೊ ಮೂರನೇದಾಗಿ ನಂಬಿಕೆಯಲ್ಲಿ ಆತ್ಮಿಕವಾಗಿ ನಾವು ಬೇರೂರಬೇಕು ಎಂಬುದಾಗಿ ಫಿಲಿಪಿ 4:13 ಓದಿಕೊಳ್ಳೋಣ. ಫಿಲಿಪಿ 4:13, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆಮೆನ್. Amen. I can do all things through him, through Christ who gives me strength. ಹೌದು, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. If you're rooted in Christ, it's like a tree that's rooted down. That is how you receive your strength. Your roots are inside of Christ. ಅಂದ್ರೆ ನೀನು ಕ್ರಿಸ್ತನಲ್ಲಿ ಬೇರೂರೋದು ಅಂದ್ರೆ ಒಂದು ಗಿಡ ಮಣ್ಣಲ್ಲಿ ಬೇರೂರೋದು ಎಂಬುದಾಗಿ ಅರ್ಥ. ಆ ಮಣ್ಣಲ್ಲಿ ಬೇರೂರುವಾಗ ಅದು ಹೇಗೆ ಬೇರು ಬಿಡ್ತಾ ಹೋಗುತ್ತೋ ಹಾಗೆ ನಾವು ಕ್ರಿಸ್ತನಲ್ಲಿ ಬೇರು ಬಿಡಬಹುದು. We have a lot of weakness, a lot of spiritual problems, but actually it doesn't matter because we just hold on to Christ who gives us strength. ನಮ್ಮಲ್ಲಿ ಒಂದು ವೇಳೆ ಬಲಹೀನತೆಗಳಿರ್ಬೋದು, ಆತ್ಮಿಕ ಬಲಹೀನತೆಗಳಿರ್ಬೋದು, ಅವೆಲ್ಲವೂ ಕೂಡ ವಿಷಯಗಳಾಗೋದಿಲ್ಲ. ಮುಖ್ಯವಾದ ವಿಷಯ ಏನು ಅಂದ್ರೆ ಆ ಕ್ರಿಸ್ತನ ವಿಷಯಗಳು ಮುದ್ರೆ ಆಗುವಂಥದ್ದು. And also Philippians 4:19. ಹಾಗೇನೆ ಫಿಲಿಪ್ಪಿ 4:19, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. Amen. We have many needs. Of course, human beings, we have normal needs. We need to have food, we need to have money, we need many things to survive. ಹೌದು, ಮನುಷ್ಯರಾಗಿರುವಂತ ನಮ್ಮೆಲ್ಲರ ಜೀವನದಲ್ಲಿ ಪ್ರತಿದಿನ ಅನೇಕ ಅವಶ್ಯಕತೆಗಳು, ಅನೇಕ ಅಗತ್ಯತೆಗಳು ಇರುತ್ತೆ. But it says God meets my needs. It's not me who has to meet my own needs. God meets my needs. ಇಲ್ಲಿ ದೇವರ ವಾಕ್ಯ ವಾಗ್ದಾನ ಮಾಡ್ತಿರೋದೇನು ಅಂದ್ರೆ ನಾನು ನನ್ನ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಲ್ಲ, ದೇವರೇ ನನ್ನ ಎಲ್ಲ ಅಗತ್ಯಗಳನ್ನ ಪೂರೈಸ್ತಾರೆ ಎಂಬುದಾಗಿ ನೋಡ್ತೀವಿ. Because everything is inside of Christ. There is nothing that Christ cannot do. ಯಾಕಂದ್ರೆ ಎಲ್ಲವೂ ಕ್ರಿಸ್ತನಲ್ಲಿದೆ, ಕ್ರಿಸ್ತನಿಂದ ಆಗದೆ ಇರುವಂತದ್ದು ಯಾವುದೂ ಇಲ್ಲ. So you have to experience this through the power of prayer. When you pray to God, God, you know that I need this. Please give me grace, give me strength. How can I receive this answer? ಸೊ ಪ್ರಾರ್ಥನೆ ಮೂಲಕ ದೇವರೇ ನನಗೆ ಬಲ ಕೊಡು, ದೇವರೇ ನನಗೆ ನೀನು ಶಕ್ತಿಯನ್ನು ಕೊಡು, ಈ ಒಂದು ಕೆಲಸವನ್ನು ನಾನು ಹೇಗೆ ಮಾಡಬಹುದು ಎಂಬುದಾಗಿ ನೀನು ದೇವರಲ್ಲಿ ಕೇಳಿಕೊಳ್ಳಬೇಕು. And through your sincere prayer, God can open that door for you. That becomes your evidence. ನೀನು ನಿಜವಾಗ್ಲೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋದಾದ್ರೆ ದೇವರು ಅದಕ್ಕಾಗಿ ಬಾಗಿಲನ್ನ ತೆರೀತಾರೆ. And of course, we're not praying with the motive of receiving something, but we're praying because we want to experience God's power.
ನಾವೇನೋ ನಮಗ್ ಬೇಕಾಗಿರೋದನ್ನ ಹೊಂದ್ಕೋಬೇಕು ಅಂತ ಮಾತ್ರ ಪ್ರಾರ್ಥನೆ ಮಾಡೋರಾಗಿರಬಾರದು. ಆದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರದ ಒಂದು ಬಲವನ್ನ ಅನುಭವಿಸ್ಲಿಕ್ಕೆ ಪ್ರಾರ್ಥಿಸ. Even for myself, I'm going to go to Solomon Island mission on Monday, and I really thank God because there are so many times that God met my needs for me. ಮುಂದಿನ ವಾರ ಅಂದ್ರೆ ನಾಳೆ ನಾಡಿದ್ದು ಸೋಮವಾರ ನಾನು ಕೂಡ ಸೊಲೊಮನ್ ಐಲ್ಯಾಂಡ್ಸ್ ಎಂಬ ದೇಶಕ್ಕೆ ಸೇವೆಗಾಗಿ ಹೋಗ್ತಾ ಇದ್ದೀನಿ. ನನಗೂ ಅನೇಕ ಅವಶ್ಯಕತೆಗಳಿರುತ್ತೆ, ಆದ್ರೆ ದೇವರು ಎಲ್ಲವನ್ನ ಒದಗಿಸ್ತಾ ಇದ್ದಾರೆ. For the gospel movement, to raise the disciples, we need many things, but we have to pray to God first, receive our answer from God. ಸ್ವಾತ ಸೇವೆಯಲ್ಲಿ ಅನೇಕ ಶಿಷ್ಯರನ್ನ ಬೆಳೆಸೋದಕ್ಕೆ ಅನೇಕ ಅವಶ್ಯಕತೆಗಳು ನಮ್ಗಿರುತ್ತೆ. ನಾವು ಪ್ರಾರ್ಥನೆ ಮಾಡಿ ದೇವರ ಉತ್ತರವನ್ನ ಪಡ್ಕೋಬೇಕು. And for our remnants, I know you have a lot of studies, you have a lot of responsibilities that you need to do, but God says that I will meet all of your needs. ಸೊ ಇಲ್ಲಿರುವಂತ ಎಲ್ಲ ಉಳಿದವರಾಗ್ಲಿ ಸೇವಕರಾಗ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಅನೇಕ ಅಗತ್ಯತೆಗಳು ಇರಬಹುದು. ನಿಮ್ಮ ಓದಿನಲ್ಲಾಗ್ಲಿ ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂತದ್ದು. ಆದ್ರೆ ನೀವು ಪ್ರಾರ್ಥನೆ ಮಾಡಿ, ನಾನು ಕೂಡ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ದೇವ್ರು ಖಂಡಿತ ನಿಮ್ಮ ಅಗತ್ಯತೆಗಳನ್ನ ಒದಗಿಸ್ತಾರೆ. And that is your right because you are a child of God. ನೀನು ಪ್ರಾರ್ಥನೆ ಮಾಡಿ ಹೊಂದ್ಕೊಳ್ಳೋದು ನಿನ್ನ ಹಕ್ಕು, ಯಾಕಂದ್ರೆ ನೀನು ದೇವರ ಮಗುವಾಗಿದ್ದೀಯ. So don't forget the message that we received over the past few weeks. Continue in what you have learned, and we will start the new message next week. ಸೊ ಇದೆಲ್ಲವೂ ಕೂಡ ಕಳೆದ ಕೆಲವು ವಾರಗಳಿಂದಲೂ ಕಲಿತಾ ಬಂದ್ವಿ. ಇದು ಮತ್ತೆ ಮತ್ತೆ ನಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡ್ಕೊಳ್ಳೋಣ. ಮತ್ತೆ ಮುಂದಿನ ವಾರ ನಾವು ಹೊಸ ಒಂದು ಪಾಠದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. And if you save this message, your notes, you can deliver this to your field. ಒಂದು ವೇಳೆ ಇದನ್ನೆಲ್ಲ ನೀವು ಬರೆದು ಇಟ್ಕೊಂಡಿರೋದಾದ್ರೆ ಇದನ್ನ ನಿನಗಿರುವ ದೇವ್ರು ಕೊಟ್ಟಿರುವಂತಹ ಫೀಲ್ಡ್ಗೆ ಇದನ್ನ ನೀನು ಹಸ್ತಾಂತರ ಮಾಡು. And now let's conclude with prayer. ಪ್ರಾರ್ಥನೆಯೊಂದಿಗೆ ಮುಗಿಸ್ಕೊಳ್ಳೋಣ. Pastor's prayer. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಕೇಳಿದಂತ ವಾಕ್ಯವು ಅಪ್ಪ ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗಲಿ, ಬೇರು ಬಿಡಲಿ. ಕರ್ತನೆ, ಆ ವಾಕ್ಯವೇ ನಮ್ಮ ಸ್ವಭಾವವಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಾಕ್ಯ ಕೊಟ್ಟ ನಿನ್ನ ಮಗಳನ್ನ ಇಲ್ಲಿ ಜಾಯನಿರುವಂತ ನಮ್ಮೆಲ್ಲರನ್ನ ಆಶೀರ್ವದಿಸು. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. Amen.